అన్నా దాడి చూసినట్టు కొంచెం దిగండి పిల్లలు ఇంకా మనం మాట్లాడే ಇಂದಿರಾಗಾಂಧಿಗೆ ಯಾವ ಓಟೇ ಇಲ್ಲ. ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನೆನಪಿರಲಿ, ಚರಿತ್ರೆ ಹೇಳ್ತದೆ ರೀ. ಬೆಲ್ಜಿ ಅನ್ನುವಂತ ಒಂದು ಗ್ರಾಮದಲ್ಲಿ ಬಂದೂಕುಗಳಿಂದ ಬಲಾಢ್ಯರು 16 ಜನ ದಲಿತರನ್ನ ಸಾಯಿಸಿದ್ರು. ನೆನಪಿಟ್ಕೊಳ್ಬೇಕಾಗ್ತದೆ ನೀವು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾದಂತ ಒಂದು ಕಾಲಘಟ್ಟ. ಸಂಜಯ್ ಗಾಂಧಿ ಅವರು ಮಗ ಬಂದು ಹೇಳ್ತಾರೆ ಅಮ್ಮನಿಗೆ, ಅಮ್ಮ ಈ ತರ ಗ್ರಾಮದಲ್ಲಿ ಈ ತರ ಆಗಿದೆ, 15 ಜನ ಸಾಯಿಸಿದ್ದಾರೆ. 12 ಗಂಟೆ ಸಮಯದಲ್ಲಿ ಆಗ ಫ್ಲೈಟ್ಗಳಿರಲಿಲ್ಲ. ಆ ಇಂದಿರಾ ಗಾಂಧಿ ಅವರು ಟ್ರೈನ್ ಹತ್ತಿ ಮಕ್ಕಳನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಒಂದು ನದಿ ಹೋಗ್ತಾ ಇರ್ತದೆ, ದಾಟಕ್ಕಾಗಲ್ಲ. ಏನ್ ಮಾಡ್ಬೇಕು? ಯಾರೋ ಒಬ್ಬ ರೈತ ಬರ್ತಾರೆ, ಏನ್ ಮಾಡ್ಬೇಕು ಅಂತಂದ್ರೆ ಅವರು ಒಂದು ಸಲಹೆ ಕೊಡ್ತಾರೆ, ಆನೆ ಮೇಲೆ ಹೋಗ್ಬೋದ ಊರಿಗೆ, ಅದು ಬಿಟ್ಟರೆ ಬೇರೆ ಬೇರೆ ಇಲ್ಲ. ಆ ಆನೆ ಮೇಲೆ ಹೋಗಿ ಆ ಪ್ರವಾಹವನ್ನ ದಾಟಿಕೊಂಡು 31 ದಿವಸಗಳ ಕಾಲ ಅಲ್ಲಿ ನೆಲೆಯನ್ನ ಮಾಡಿ ಅವರಿಗೆ ಸ್ಫೂರ್ತಿ ತಂದು ಕೊಟ್ಟಂತ ಇಂದಿರಾ ಗಾಂಧಿ ಅವರು, ಅವರ ಚರಿತ್ರೆ ಅದಕ್ಕೋಸ್ಕರನೇ ಆಯಮ್ಮನಿಗೆ ಉಕ್ಕಿನ ಮಹಿಳೆ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗ್ತದೆ. ಇನ್ನು ನಮ್ಮ ಭಾರತ ಕಂಡಂತ ಒಂದು ಅಪರೂಪದ ವ್ಯಕ್ತಿ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಕೊಟ್ಟಂತಹ ಸದಾಕಾಲ ನಿಮ್ಮ ಮೇಲೆ ಇದೆ. ಇಲ್ಲೆಲ್ಲ ಕೂಡ ಒಂದು ಸಣ್ಣ ಬೆಳೆ ಬೆಳೆದ್ರೂ ಕೂಡ ಆ ಕೈವಾರ ತಾತಯ್ಯನವರ ಒಂದು ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಅದು ಒಂದು ಪದ್ಧತಿ ಕೂಡ. ನೀವು ನನ್ನ ಕಟ್ಟ ಕಡೆಯದಾಗ ಒಂದು ಮನವಿ, ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನೀವು ಗೆಲ್ಲುವುದು ಖಂಡಿತ. ನೀವು ಅಪರೂಪದ MP ಆಗಬೇಕು. ಅಪರೂಪದ MP ಅಂತಂದ್ರೆ ಪ್ರತಿ ತಿಂಗಳು ಪ್ರತಿ ವಾರ ಯಾವುದೆಲ್ಲಾದ್ರೂ ಹೋಗಲಿ ನಮ್ಮ ಸುಬ್ಬಾರೆಡ್ಡಿ ಅವರು ಜನತಾ ದರ್ಶನ ಮಾಡ್ತಾರೆ. ನೀವು ವಾರಕ್ಕೊಂದ್ಸರ್ತಿ ಬರದೇ ಇದ್ರು ಕೂಡ ತಿಂಗಳಿಗೊಂದ್ಸರ್ತಿ ಬಾಗೇಪಲ್ಲಿಗೆ ಬಂದು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಆ ಜನತಾ ದರ್ಶನವನ್ನ ಇಬ್ಬರು ಕೂಡ ಜೋಡತ್ತಿನ ರೀತಿಯಂತೆ ನೀವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತವಂತ ಮನವಿಯನ್ನು ನಾನು ಮಾಡ್ತಾ, ಅದರ ಜೊತೆಗೆ ಸೋಮೇನಹಳ್ಳಿ ಭಾಗದಲ್ಲಿ ಬಂದಿರ್ತಕ್ಕಂಥ ಸೋಮೇನಹಳ್ಳಿ ಈ ಭಾಗದ ಜನತೆ, ಬಡ ಜನತೆ, ನಿಮ್ಮ ಹಾಸ್ಪಿಟ್ಲಲ್ಲಿ MS ರಾಮಯ್ಯ ಹಾಸ್ಪಿಟ್ಲು ಅಂತಂದ್ರೆ ಅಲ್ಲಿ ಹೆಬ್ಬಾಳದ ಹತ್ರ ಇಟ್ಕೊಂಡು ಮೇಕ್ರಿ ಸರ್ಕಲ್ಗೆ ಹೋಗ್ತಾರೆ. ವಿಶೇಷವಾಗಿ ಈ ಭಾಗದ ಜನತೆ ಬಂದ್ರೆ ಈಗ ಡಿಸ್ಕೌಂಟ್ ಕೊಡ್ತಾ ಇದ್ದೀರಿ. ಅದರಲ್ಲಿ ಇನ್ನೂ 50% ಈ ಭಾಗದ ಜನತೆ ಪರವಾಗಿ ಪ್ರತಿಯೊಂದು ಪೇಷಂಟ್ಗೂ ಕೂಡ ನೀವು ಡಿಸ್ಕೌಂಟ್ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ, ಈಗ ಸಮಯ ಅವಕಾಶ ಮೀರಿದೆ. ಹಾಗಾಗಿ ನನ್ನ ಮಾತುಗಳನ್ನ ರಕ್ಷಾ ರಾಮಯ್ಯ ಅಭ್ಯರ್ಥಿ ಅಲ್ಲ, ಇಲ್ಲಿರೋ ಪ್ರತಿ ಯುವಕರು ಯುವತಿಯರು, ನಮ್ಮ ಹಿರಿಯರು, ನಮ್ಮ ಕಿರಿಯರು, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ನಾಯಕರುಗಳು, ಮೇಲೆ ಮುಂಭಾಗದಲ್ಲಿರುವ ಎಲ್ಲ ನಾಯಕರುಗಳು, ನೀವೇ ರಕ್ಷಾ ರಾಮಯ್ಯ, ನೀವೇ ಸುಬ್ಬಣ್ಣ, ನೀವೇ ಸಿದ್ದರಾಮಣ್ಣ, ನೀವೇ ನಮ್ಮ DK ಶಿವಕುಮಾರ್, ನೀವೇ ನಮ್ಮ ರಾಜ್ಯದ ಬೆಳಕು, ನೀವೇ ನಮ್ಮ ರಾಜ್ಯದ ಶಕ್ತಿ. ಅತಿ ಹೆಚ್ಚಿನ ನೀವೆಲ್ಲ ಮತ ಹಾಕ್ತೀರಾ ಗೊತ್ತು. ನೀವೆಲ್ಲ ಮತ ಹಾಕ್ಬೇಕು, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಪಡಿಸ್ಬೇಕು. ನೀವು ಬರೀ ಮತ ಹಾಕ್ತೀರಾ ಮಾತ್ರ ಅಲ್ಲ, ಮತ ಹಾಕಿಸ್ಬೇಕು. ನೀವು ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ನೇಬರ್ಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಕೇಳಿ ಯಾವ ಪಕ್ಷ ನಮ್ಮ ಜೊತೆ ನಿಂತಿದೆ, ನಿಜ ಹೇಳುವಂತ ಪಕ್ಷ, ನುಡಿದಂತೆ ನಡೆಯುವ ಪಕ್ಷಗೆ ನೀವೆಲ್ಲರೂ ಆಶೀರ್ವಾದಿಸಬೇಕೆಂತ ನಿಮ್ಮೆಲ್ಲರ ಕಳಕಳಿ ಮನವಿ ಮಾಡ್ತೀನಿ. ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ ನಿಮ್ಮ ಮನೆ ಮಗನಾಗಿ, ನಮ್ಮ ಸೋಮೇನಹಳ್ಳಿ ಬಾಗೇಪಲ್ಲಿಯ ಮನೆಯ ಮಗನಾಗಿ ನೀವು ಬಂದು ಆಶೀರ್ವದಿಸಿ, ಹರಿಸಿ, ಗೆಲ್ಲಿಸಿ ಅಂತ ಕೇಳಿ ನಾನು ಎರಡು ಮಾತನ್ನು ಮುಗಿಸ್ಕೊಡ್ತೀನಿ.